ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ಗೆ ನರಕ ದರ್ಶನ. ರಾತ್ರಿ ನಿದ್ದೆ ಬಂದಿಲ್ಲ, ಬೆಳಗಿನ ತಿಂಡಿಯೂ ಸೇರ್ತಾ ಇಲ್ಲ. ರಾತ್ರಿ ಪೂರಾ ಸೊಳ್ಳೆ ಕಾಟಕ್ಕೆ ಕಂಗಾಲಾಗ್ಬಿಟ್ಟಿದ್ದಾನಂತೆ ಕಾಟೇರ. ಎಸಿ ರೂಮ್ನಲ್ಲಿದ್ದ ದರ್ಶನ್ಗೆ ಫ್ಯಾನ್ ಇದ್ರೂ ಕೂಡ ನಿದ್ದೆ ಬಂದಿಲ್ವಂತೆ. ಪ್ರೇಯಸಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ಕಾಟೇರ ಒಬ್ಬಂಟಿ ಆಗ್ಬಿಟ್ಟಿದ್ದಾನೆ. ಹೀಗಾಗಿ ಪುಸ್ತಕದ ಮೊರೆ ಹೋಗಿದ್ದಾನಂತೆ ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರ ಜೈಲು ಪಾಲಾದಾಗ್ಲೂ ಕೂಡ ಇಂಥ ಸುದ್ದಿಗಳೇ ಕೇಳೋದಕ್ಕೆ ಸಿಗ್ತಾ ಇತ್ತು. ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಪುಸ್ತಕಗಳನ್ನ ತರಿಸ್ಕೊಂಡಿದ್ದಾರೆ, ಓದ್ತಿದ್ದಾರೆ, ಮೌನಕ್ಷರಣ ಆಗಿದ್ದಾರೆ, ಪಾಪ ಪ್ರಜ್ಞೆ ಕಾಡ್ತಿದೆ, ಪಶ್ಚಾತ್ತಾಪ ಕಾಡ್ತಿದೆ ಅಂತೆಲ್ಲ. ಬಟ್ ಅದೆಲ್ಲವೂ ಕೂಡ ಹಸಿ ಸುಳ್ಳು ಅನ್ನೋದು ಒಂದು ಫೋಟೋ ಒಂದು ವಿಡಿಯೋದಿಂದ ಸಾಬೀತಾಗಿ ಹೋಯ್ತು. ಅವರು ರಾಜ್ಯಾತಿಥ್ಯ, ಯಾವುದೇ ಪಶ್ಚಾತ್ತಾಪ ಇಲ್ಲ, ಪಾಪ ಪ್ರಜ್ಞೆ ಇಲ್ಲ ಅನ್ನೋದು. ಓಕೆ, ರೇಣುಕಾರಾಧ್ಯ ನಮ್ಮೊಂದಿಗೆ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈ ಹಿಂದೆ ದರ್ಶನ್ ಹೇಳಿದಂಥ ಮಾತು ಭಾಳ ವೈರಲ್ ಆಗಿತ್ತು. ಯಾಕಂದರೆ ನಾನು ಯಾವುದೇ ಕಾರಣಕ್ಕೂ 70 ದಿವಸಕ್ಕಿಂತ ಜಾಸ್ತಿ ಡೇಟ್ ಕೊಡಲ್ಲ ಅಂತ, ಈಗಾಗಲೇ ಕಾಲ್ ಶೀಟ್ ಕೊಡಲ್ಲ, 70 ದಿವಸಕ್ಕಿಂತ ಜಾಸ್ತಿ ಕಾಲ್ ಶೀಟ್ ಕೊಡಲ್ಲ ಅಂತ. ಇವತ್ತು ಜೈಲಲ್ಲಿ 70ನೇ ದಿವಸ ಐ ಥಿಂಕ್. ನಿನ್ನೆಯಿಂದ ಏನಾಯಿತು, ನವೀನಿಂದ ನೇರವಾಗಿ ರೇಣುಕಾರಾಧ್ಯರಿಗೆ ಶಿಫ್ಟ್ ಆಗಿದೆ ಬಳ್ಳಾರಿಗೆ. ಎಸ್ ರೇಣುಕಾರಾಧ್ಯ, ನಿಮ್ಮಿಂದ ಅಪ್ಡೇಟ್ ಬಯಸ್ತಾ ಇದ್ದೀವಿ, ಏನೆಲ್ಲ ಆಗ್ತಾ ಇದೆ ಬಳ್ಳಾರಿಯಲ್ಲಿ? ಗುಡ್ ಮಾರ್ನಿಂಗ್ ಜಯಪ್ರಕಾಶ್ ಶೆಟ್ಟಿ. ದರ್ಶನ್ ಅವರ ವಿಚಾರವನ್ನು ನಾವು ವಿಸ್ತಾರವಾಗಿ ಹೇಳಬೇಕಾದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇದೀಗ ದರ್ಶನ್ ಅವರಿದ್ದಾರೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಸೆಂಟ್ರಲ್ ಜೈಲ್ಗೆ ಏನು ಬಂದರು, ಆ ಬಳಿಕ ನಿಜಕ್ಕೂ ದರ್ಶನ್ ಅವರಿಗೆ ಅಕ್ಷರಶಃ ನರಕದ ಒಂದು ಭಾಸವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿಯೊಂದು ನಡೆಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗಿಂತ ವಿಭಿನ್ನವಾಗಿ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಫೆಸಿಲಿಟಿಗಳು ಬಹಳ ಕಡಿಮೆ. ಯಾಕಂದರೆ ದರ್ಶನ್ ಅವರು ಉಳಿಯೋದಕ್ಕೆ ಹೈಟೆಕ್ ಸೆಲ್ಗಳನ್ನು ಕೊಟ್ಟಿಲ್ಲ, ಬದಲಿಗೆ ಹೈ ಸೆಕ್ಯೂರಿಟಿ ಸೆಲ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ 15 ಹೈ ಸೆಕ್ಯೂರಿಟಿ ಸೆಲ್ಗಳು ಏನು ವಿಶೇಷವಾಗಿ ಬಳ್ಳಾರಿ ಜೈಲಿನಲ್ಲಿವೆ, ಆ ಸೆಲ್ನಲ್ಲಿ ಅಂದರೆ 15ನೇ ನಂಬರ್ನ ಸೆಲ್ನಲ್ಲಿ ದರ್ಶನ್ ಅವರು ಇರ್ತಕ್ಕಂಥದ್ದು. ಆದರೆ ಆ ಸೆಲ್ನ ರೂಮ್ನ ಒಳಗೆ ಒಂದು ಫ್ಯಾನ್ ಇರುತ್ತೆ, ಜೊತೆಗೆ ಒಂದು ಲೈಟ್ ಇರುತ್ತೆ, ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಮಾತ್ರ ಇರುತ್ತೆ, ಇನ್ಯಾವುದೇ ಫೆಸಿಲಿಟಿ ಇರಲ್ಲ. ಜಯಪ್ರಕಾಶ್, ಒಂದು ವಿಚಾರವನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದರೆ ಬಳ್ಳಾರಿ ಜೈಲು ಅಂದರೆ ಸಾಕಷ್ಟು ಸೊಳ್ಳೆಗಳ ಕಾಟ ಅನ್ನೋದು ಮೊದಲಿಂದನೂ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದೇ ಒಂದು ಅನುಭವ ದರ್ಶನ್ ಅವರಿಗೆ ಆಗಿರ್ತಕ್ಕಂಥದ್ದು. ಮೊದಲು AC ರೂಮ್ನಲ್ಲಿದ್ದ ದರ್ಶನ್ ಅವರು ಈಗ ಕಾಮನ್ ಕೈದಿಯಂತೆ, ಕಾಮನ್ ವಿಚಾರಣಾ ದಿನ ಕೈದಿಯಂತೆ ಈಗ ಕಾಮನ್ ಸೆಲ್ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಕಬ್ಬಿಣದ ಸರಳುಗಳಿರ್ತಕ್ಕಂಥ ಡೋರ್ ಅದು, ಅಲ್ಲಿ ಸಾಮಾನ್ಯವಾಗಿ ಸೊಳ್ಳೆಗಳು ಹೋಗ್ತವೆ. ಹೀಗಾಗಿ ದರ್ಶನ್ ಅವರಿಗೆ ಇಡೀ ದಿನ ರಾತ್ರಿ ನಿದ್ದೆ ಇಲ್ಲ. ಅವರು ಗುಡ್ ನೈಟ್ ಮ್ಯಾಟನ್ನು ಕೇಳಿದ್ದಾರೆ ಸಿಬ್ಬಂದಿ ಹತ್ರ. ಆಗಲೂ ಜೈಲಿನ ಸಿಬ್ಬಂದಿ ಅದಕ್ಕೆ ನಿರಾಕರಣೆಯನ್ನು ಮಾಡಿದರು. ಆ ಬಳಿಕ ಸಂಪೂರ್ಣವಾಗಿ ನಿದ್ದೆಯನ್ನು ಮಾಡಿಲ್ಲ. ಇನ್ನೊಂದು ಕಡೆಗೆ ಯಾರೂ ಕೂಡ ಅವರ ಸಂಪರ್ಕದಲ್ಲಿ ಇರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏಕಾಂಗಿಯಾಗಿ ಇರ್ತಕ್ಕಂಥದ್ದು. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಾವೆಲ್ಲ ನೋಡಿದ್ವಿ ಯಾವ ರೀತಿಯಾಗಿ ಆತನ ಸುತ್ತ, ಅಂದರೆ ಹೊರಗಡೆ ಇದ್ದಾಗ ಹೆಂಗೆ ಜನಗಳು ಇರ್ತಿದ್ರು ಅದೇ ರೀತಿಯಾಗಿ ಜೈಲಿನಲ್ಲೂ ಕೂಡ ಆತನ ಸುತ್ತ ಕೈದಿಗಳಾದರೂ ಇರ್ತಿದ್ರು, ಅಥವಾ ರೌಡಿ ಶೀಟರ್ಗಳಾದರೂ ಇರ್ತಾಯಿದ್ರು. ಆದರೆ ಸೆಂಟ್ರಲ್ ಜೈಲಿನಲ್ಲಿ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಂಪೂರ್ಣವಾಗಿ ದರ್ಶನ್ ಏಕಾಂಗಿಯಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಿದ್ದೆ ಮಾಡಿಲ್ಲ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಇವತ್ತು ಬೆಳಗ್ಗೆ 7:30ಕ್ಕೆ ದರ್ಶನ್ ಅವರಿಗೆ ತಿಂಡಿಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯ ಕೈದಿಗಳಿಗೆ ಪ್ರತಿದಿನ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ತಿಂಡಿಯನ್ನು ಕೊಡ್ತಾರೆ. ಇವತ್ತಿನ ಮೆನು ಅಂದರೆ ಪ್ರತಿನಿತ್ಯ ಒಂದೊಂದು ತಿಂಡಿಗಳನ್ನು ಕೊಡ್ತಾರೆ. ಬೆಳಗ್ಗೆ 7:30ಕ್ಕೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ 11:30ಕ್ಕೆ ಊಟ ಕೊಡ್ತಾರೆ, ಸಂಜೆ 5:30ರಿಂದ 7ರವರೆಗೆ ರಾತ್ರಿ ಊಟವನ್ನು ಕೊಡ್ತಾರೆ. ಈಗ ಬೆಳಗ್ಗೆ 7:30ಕ್ಕೆ ಉಪ್ಪಿಟ್ಟನ್ನು ಕೂಡ ದರ್ಶನ್ ಅವರಿಗೆ ಕೊಟ್ಟಿದ್ರು. ಆದರೆ ದರ್ಶನ್ ಅವರು ನಾನೀಗ ತಿನ್ನೋದಿಲ್ಲ, ಆಮೇಲೆ ತಿಂತೇನೆ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸೆಲ್ನಲ್ಲಿ ಉಪ್ಪಿಟ್ಟನ್ನು ಇಟ್ಟು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 105 ml ಅಷ್ಟು ಟೀಯನ್ನು ಕೂಡ ದರ್ಶನ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಇನ್ನು ದರ್ಶನ್ ನೆನ್ನೆ ಒಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ಬಂದಿದ್ರು, ಪ್ಯೂಮಾ ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆ. ಅದು ಪ್ಯೂಮಾದು ಬಟ್ಟೆ ಇದೆ, ಶೂಸ್ ಇದೆ, ಕ್ಯಾಪ್ ಇದೆ, ಎಲ್ಲವೂ ಇದೆ. ಈಗ ಅವರ ಬಟ್ಟೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ಇದೆ, ಬನ್ನಿ. ಬ್ರೇಕಿಂಗ್ ನ್ಯೂಸ್. ಅವರು ಹಾಕಿರುವಂಥ ಬಟ್ಟೆಯ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇದೆ, ಆದರೆ ಅವರ ವ್ಯಕ್ತಿತ್ವಕ್ಕೂ ಅದಕ್ಕೂ ತದ್ವಿರುದ್ಧ ಇದೆ. ನಿನ್ನೆ ಬಳ್ಳಾರಿ ಜೈಲಿಗೆ ರಾಯಲ್ ಆಗಿ ಪೊರ್ಕಿ ಎಂಟ್ರಿ ಕೊಡ್ತಾರೆ. ಪ್ಯೂಮಾ ಬ್ರ್ಯಾಂಡೆಡ್ ಟಿ ಶರ್ಟ್ ಹಾಕಿದ್ದ ಪೊರ್ಕಿ, ಶರ್ಟ್ ಮೇಲೆ ನ್ಯಾಯ, ಘನತೆ, ಸಮಾನತೆ, ಶಾಂತಿ ಪದ ಇತ್ತು. ಯಾವುದು? ನ್ಯಾಯ, ಘನತೆ, ಸಮಾನತೆ, ಶಾಂತಿ. ಆ ಟಿ ಶರ್ಟಲ್ಲಿ ಆ ಥರ ಇತ್ತು. ನ್ಯಾಯ, ಘನತೆ, ಸಮಾನತೆ, ಶಾಂತಿ. ನ್ಯಾಯ,
ಎಲ್ಲಿದೆಯೋ ನ್ಯಾಯ? ಘನತೆ ಅಂದ್ರೇನು? ಒಂದು ಘನತೆಯಿಂದ ಬದುಕೋದು. ಹೌದು. ರಾಡಿ ಮಾಡಿಕೊಂಡ್ರೆ ಅದು ಘನತೆ ಆಗೋದಿಲ್ಲ. ಸಮಾನತೆ, ಏನು ಸಮಾನತೆ ಅಂದರೆ ಇದ್ದ ಬದ್ದವರನ್ನ ಬಾಯಿಗೆ ಬಂದು ಬೈಯೋದು ಸಮಾನತೆ. ಶಾಂತಿ, ಇದ್ದ ಬದ್ದ ಕಡೆ ಗಲಾಟೆ ಮಾಡೋದು ಶಾಂತಿ. ಇದು ಶಾಂತಿ ಅಲ್ಲ, ಇದು ಓಂ ಶಾಂತಿ. ಓಕೆ, ಆ ಟಿ ಶರ್ಟ್ ನೋಡಿ, ನೋಡಿ, ನ್ಯಾಯ, ಘನತೆ, ಸಮಾನತೆ, ಶಾಂತಿ ಹೇಳುವುದು ಒಂದು, ಹಂಗಾಗಿದೆ ಇದು. ಆಡೋದು ಇನ್ನೊಂದು. ಓಕೆ, ನೆಕ್ಸ್ಟ್. ಇನ್ನು ಪೊರ್ಕಿ ದರ್ಶನ್ ಕೈದಿ ನಂಬರ್ ಮತ್ತೆ ಈಗ ಟ್ರೆಂಡ್ ಆಗ್ತಾ ಇದೆ ನೋಡಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅವ್ರಿಗೊಂದು ಕೈದಿ ನಂಬರ್ ನೀಡಲಾಯಿತು, 511 ನಂಬರ್. ಈಗ ಇದೇ ಟ್ರೆಂಡ್ ಆಗ್ತಾ ಇದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಬಳಿಕ ಅವರಿಗೆ ಒಂದು ಕೈದಿ ನಂಬರ್ ಕೊಟ್ಟಿದ್ರು, 6106. ಎಷ್ಟರ ಮಟ್ಟಿಗೆ ಟ್ರೆಂಡ್, ಎಷ್ಟರ ಮಟ್ಟಿಗೆ ಹಲ್ಚಲ್ ಆಗಿತ್ತು ಅಂದರೆ ಅವರ ಅಭಿಮಾನಿಗಳು, ಅಂಧಾಭಿಮಾನಿಗಳು ಆಟೋ ಮೇಲೆ, ಬೈಕ್ ಮೇಲೆ, ಸಾಲದಕ್ಕೆ ಮಕ್ಕಳ ಬಟ್ಟೆ ಮೇಲೆ ಕೂಡ ಹಾಕಿ ಫೋಟೋ ಶೂಟ್ ಮಾಡಿಸಿದ್ರು. ಇದು ಮಾಧ್ಯಮಗಳಲ್ಲಿ ಯಾವಾಗ ವರದಿ ಬಿತ್ತರ ಆಯಿತೋ, ರಿಪಬ್ಲಿಕಾಣ ಕೂಡ ಯಾವಾಗ ಇದನ್ನ ಪ್ರಶ್ನೆ ಮಾಡ್ತೋ, ಕಮಿಷನರ್ ಅಲರ್ಟ್ ಆಗ್ತಾರೆ, ಅಂದ್ರೆ ಪೊಲೀಸ್ ಇಲಾಖೆ ಅಲರ್ಟ್ ಆಗುತ್ತೆ. ಆ ಮಗುವಿನ ಪೋಷಕರಿಗೆ ಒಂದು ನೋಟಿಸ್ ಕೊಟ್ಟಿದ್ದು ಕೂಡ ನೆನಪಿದೆ. ಕಮಿಷನರ್ ಹೇಳ್ತಾರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಯಾರಾದರೂ ಈ ಕೈದಿ ನಂಬರನ್ನ ಟ್ರೆಂಡ್ ಮಾಡೋದಕ್ಕೆ ಹೋದ್ರೆ ಅಂತ. ಇಷ್ಟೆಲ್ಲ ಸೂಚನೆಯ ಮೇರೆಗೂ ಕೂಡ ಬಳ್ಳಾರಿ ಜೈಲಿನ ಈ ಕೈದಿ ನಂಬರ್ 511 ಮತ್ತೆ ಈಗ ಟ್ರೆಂಡ್ ಆಗ್ತಾ ಇದೆ. ದೃಶ್ಯ ಗಮನಿಸ್ತಾ ಇದೀವಿ. ಆಟೋ ಮೇಲೆ ಒಬ್ಬ ಅಂಧಾಭಿಮಾನಿ ಬಳ್ಳಾರಿ ಕೈದಿ ನಂಬರ್ 511 ಅಂತ ಹಾಕಿಸ್ಕೊಂಡಿರುವ ದೃಶ್ಯ ನೋಡಿ. ಈ ಹಿಂದೆ ಇಂಥದ್ದೇ ಆದಾಗ ಅವರಿಗೆ ನೋಟಿಸ್ ಕೊಟ್ಟಿದ್ರು. ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿದ್ರು, ನೋಡಿ ಇದು ನೀವು ಒಳ್ಳೆಯದನ್ನು ಸಮಾಜಕ್ಕೆ ಕೊಡ್ತಾ ಇರುವಂಥದ್ದಲ್ಲ. ಒಳ್ಳೆಯದನ್ನು ಯಾವುದಾದ್ರೂ ಕೊಡ್ತೀರಾ, ಅದು ಕೊಡೋದಿಲ್ಲ. ಎಂತೆಂಥ ನಾಯಕರು, ಬಸವಣ್ಣ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಮಹಾತ್ಮ ಗಾಂಧಿ ಇದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ವಿವೇಕಾನಂದರಿದ್ದಾರೆ. ಅವರ ಹೇಳಿಕೆಗಳನ್ನು ಹಾಕಿ ಬೇಕಿದ್ರೆ ಯಾವುದನ್ನು ಟ್ರೆಂಡ್ ಮಾಡ್ತಾ ಇದ್ರೆ ಅದನ್ನು ಟ್ರೆಂಡ್ ಮಾಡೋಂಗಿಲ್ಲ. ಅದು ಆ್ಯಂಟಿ ಸೋಷಲ್ ಆಗುತ್ತೆ, ಸಮಾಜ ವಿರೋಧಿ ಕೃತ್ಯ ಆಗುತ್ತೆ. ಈಗ ಎಣ್ಣೆ ಹೊಡೆಯೋದನ್ನು ತೋರಿಸಬಾರ್ದು, ವಿಧಿ ಇಲ್ಲ ಅಂತ ಹೇಳುವಾಗ ಸೈಡಲ್ಲಿ ಒಂದು ಕಡೆ ಹಾಕ್ತಾರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಹಾಕ್ತಾರೆ. ಮೊದಲೆಲ್ಲ ಬಿಂದಾಸ್ ಆಗಿತ್ತು. ಸೊ ಅಲ್ಲಿಯ SP ಶೋಭಾರಾಣಿ, ಐ ಥಿಂಕ್ ಇದರ ಬಗ್ಗೆ ಆಲ್ರೆಡಿ ಇಲ್ಲಿ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ನೋಟಿಸ್ ಕೂಡ ಹೇಳಿದರು. ಆಮೇಲೆ ಎಲ್ಲವೂ ಕೂಡ ಚೇಂಜ್ ಆಗಿತ್ತು. ಇವತ್ತು ನಾನು ಸಾಧ್ಯವಾದರೆ ಕಮಿಷನರ್ ಏನು ಹೇಳಿದ್ರು ಅವತ್ತು ಅದರ ಬೈಟ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆಮೇಲೆ ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಲ್ಲ. ನಾವು ಹೇಳಿಲ್ಲ ಅಂತ ಬೇಡ, ಬೇಕಿದ್ರೆ ಮಾಡ್ಕೊಳ್ಳಿ. ಆಮೇಲೆ ಎತ್ತಾಕೊಂಡಿದ್ರೆ ಕೈಯೋ ಕುರ್ರೋ ಅಂತ ಅನ್ಬಾರ್ದು ಅಷ್ಟೇ. ಓಕೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಶನಿ ದೇಸೆ ಬೆಂಬಿಡದೆ ಕಾಡ್ತಲೇ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿನ ರಾಜಾತಿಥ್ಯದಿಂದ ಒಂದಷ್ಟು ಮಂದಿಗೆ ಸಂಕಷ್ಟ ಎದುರಾಗಿತ್ತು. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅಂದ್ರೆ ಕರೆದೊಯ್ದಿರುವಂತಹ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜೈಲಿಗೆ ದರ್ಶನ್ ಎಂಟ್ರಿಯಿಂದ ಶುರು ವಕ್ರದೆಸೆ. ಆ ಅಧಿಕಾರಿಗಳಿಗೂ ಶುರುವಾಯಿತು ಸಂಕಷ್ಟ.